ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಜ್ಯೋತಿರ್ಮಂಡಲ ಪ್ರಚಾರ ವರ್ಣನೆ, ಅತಲ ವಿತಲಾದಿ ಸಪ್ತಲೋಕಗಳು, ಭೂಲೋಕಾದಿ ಸಪ್ತಲೋಕಗಳು, ಹೀಗೆ 14 ಲೋಕಗಳು, ಸೂರ್ಯ ಚಂದ್ರಾದಿ ಗ್ರಹಗಳು, ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಎಲೈ ಮಹರ್ಷಿಗಳಿರ, ಈಗ ಭೂಲೋಕಾದಿಗಳಿಗೂ ಊರ್ಧ್ವಲೋಕಾದಿಗಳಿಗೂ ಇರುವ ಪ್ರಮಾಣ ವಿಸ್ತಾರಗಳನ್ನು ವರ್ಣಿಸುವೆನು ಕೇಳಿರಿ.
ಪೃಥಿವಿ, ವಾಯು, ಆಕಾಶ, ಜಲ, ಅಗ್ನಿ ಇವುಗಳನ್ನು ಅನಂತ ಧಾತುಗಳೆಂದು ವ್ಯಾಪಕಗಳೆಂದು ಕವಿಗಳು ಹೇಳುವರು. ಭೂಮಾತೆಯು ಸರ್ವಭೂತಗಳಿಗೆ ತಾಯಿಯು, ಸರ್ವಭೂತಧಾರಕಳು, ನಾನಾ ದೇಶಗಳಿಂದಲೂ ವಿವಿಧ ನಗರಗಳಿಂದಲೂ ನಾನಾ ವಿಧ ನದ ನದಿ ಶೈಲಗಳಿಂದಲೂ ಅನೇಕ ಜಾತಿಯ ಮನುಷ್ಯಾದಿಗಳಿಂದಲೂ ಪೂರ್ಣಳು, ಅಂತರಹಿತಳು, ವಿಸ್ತಾರವಂತಳು ಆಗಿರುವಳೆಂದು ಜ್ಞಾನಿಗಳು ವರ್ಣಿಸುವರು. ಅದರಂತೆಯೇ ಜಲವೂ ಸಹ ನದಿ, ನದ, ಸಮುದ್ರ, ಸಣ್ಣ ದೊಡ್ಡ ಗುಂಡಿಗಳು, ಪರ್ವತ, ಆಕಾಶ ಇವುಗಳಿಗೆ ಆಶ್ರಯವಾಗಿಯೂ ಭೂಮ್ಯಂತರ್ಗತವಾಗಿಯೂ ಅನೇಕ ಪ್ರಾಣಿಗಳಿಗೆ ಆಧಾರವಾಗಿಯೂ ಅನಂತ ನಾಮಕವಾಗಿಯೂ ಇರುತ್ತದೆ. ಅದರಂತೆಯೇ ಲೌಕಿಕಾಗ್ನಿಯೂ ಸಹ ಅನಂತ ನಾಮಕವೂ ವ್ಯಾಪಕವೂ ಸರ್ವಜನಕವೂ ಆಗಿರುವುದು. ಮತ್ತು ನಿರಾಲಂಬವಾದ ಆಕಾಶವು ರಮ್ಯವೂ ನಾನಾ ವಸ್ತುಗಳಿಗೆ ಆಶ್ರಯವೂ ಅನಂತ ನಾಮಕವೂ ಪ್ರಖ್ಯಾತವೂ ಆಗಿದೆ. ಇಂತಹ ಆಕಾಶದಿಂದ ವಾಯುವು ಜನ್ಯವಾಗಿದೆ. ಜಲವು ಭೂಮಿಯಲ್ಲಿಯೂ ಆ ಭೂಮಿಯು ಜಲದಲ್ಲಿಯೂ ಇರುವುದು. ಅನಂತರ ಆಕಾಶವು, ಅದರ ಕೆಳಗೆ ಭೂಮಿಯು, ಅದರ ಕೆಳಗೆ ಜಲವು ಇರುವುದರಿಂದ ಭೌತಿಕ ವಸ್ತುಗಳಿಗೆ ಕೊನೆಯೇ ಇಲ್ಲ. ಅನಂತ ನಾಮಕಗಳಾದ ಭೂತಗಳ ವಿಷಯದಲ್ಲಿ ದೇವತೆಗಳು ಪೂರ್ವದಲ್ಲಿ ಹೇಳಿದ ಸಂಗತಿಗಳನ್ನು ತಿಳಿಸುವೆನು ಕೇಳಿರಿ. ಮೊದಲು ಭೂಮಿಯು, ಅನಂತರ ಜಲವು, ತರುವಾಯ ಆಕಾಶವು, ಆಮೇಲೆ ಮತ್ತು ಭೂಮಿಯು, ಹೀಗೆ ಪರಂಪರೆಯಾಗಿರುವವು. ಹೀಗೆ ಪರಂಪರೆಯಾಗಿರುವ 7ನೆಯ ಭೂತಳದ ಸಂಗತಿಗಳನ್ನು ತಿಳಿಸುವೆನು. ಒಂದೊಂದು ಭೂಮಿಯು ರಸಾತಲದ 10,000 ಯೋಜನದಷ್ಟು ಹೆಚ್ಚು ವಿಸ್ತಾರವಾಗಿರುತ್ತವೆ. ಅದರಲ್ಲಿ ಪ್ರತಿಯೊಂದು ಅತಿ ವಿಸ್ತಾರವಾಗಿದೆಯೆಂದು ಸಾಧುಗಳು ಹೇಳುವರು. ಕೆಳಗಿನ 7 ಲೋಕಗಳಲ್ಲಿ ಮೊದಲನೆಯದು ಅತಲವು, ಅನಂತರ ಸುತಲವು, 3ನೆಯದು ವಿತಲವು, 4ನೆಯದು ವಿಶಾಲವಾದ ಗಭಸ್ಥಲವು, 5ನೆಯದು ಮಹಾತಲವು, 6ನೆಯದು ಶ್ರೀತಲವು, 7ನೆಯದು ಪಾತಾಳವೆಂದು ಜ್ಞಾನಿಗಳು ಹೇಳುವರು. ಮೊದಲನೆಯದು ಕರೀಭೂಮಿಯಾಗಿಯೂ 2ನೆಯ ಸುತಲವು ಬಿಳಿಯ ನೆಲವಾಗಿಯೂ 3ನೆಯದು ಕೆಮ್ಮಣ್ಣಿನ ಭೂಮಿಯಾಗಿಯೂ 4ನೆಯದು ಹೊಂಬಣ್ಣದ ಭೂಮಿಯಾಗಿಯೂ 5ನೆಯ ಮಹಾತಲವು ಸಕ್ಕರೆಯ ಭೂಮಿಯಾಗಿಯೂ 6ನೆಯ ಶ್ರೀತಲವು ಶಿಲಾಮಯ ಭೂಮಿಯಾಗಿಯೂ 7ನೆಯ ಪಾತಾಳವು ಸುವರ್ಣಮಯ ಭೂಮಿಯಾಗಿಯೂ ಇರುತ್ತವೆ. ಮೊದಲನೆಯ ಅತಲ ಲೋಕದಲ್ಲಿ ಅಸುರೇಂದ್ರನೂ ಇಂದ್ರಶತ್ರುವೂ ಆದ ನಮುಚಿ ಎಂಬ ರಾಕ್ಷಸನ ಮಂದಿರವೂ ಸುರದ್ವೇಷಿಯಾದ ಮಹಾನಾದನ ಆಲಯವೂ ಅತಿ ರಮ್ಯವಾಗಿದೆ. ಮತ್ತು ಇನ್ನೊಂದು ಕಡೆಯಲ್ಲಿ ಶಂಕುಕರ್ಣ ಕಬಂದಾಸುರರ ಗೃಹಗಳು, ನಿಷ್ಕುಲಾದನ ಜನಭರಿತವಾದ ನಗರಿಯು ಬಹಳ ಮನೋಹರವಾಗಿದೆ. ಮತ್ತೊಂದು ಭಾಗದಲ್ಲಿ ಭೀಮ ಮತ್ತು ಶೂಲಿದಂತನೆಂಬ ರಾಕ್ಷಸರ ಹರ್ಮ್ಯಗಳು, ಲೋಹಿತಾಕ್ಷ, ಕಲಿಂಗ, ಶ್ವಾಪದ, ಧನಂಜಯ, ಮಹಾತ್ಮನಾದ ಮಹೇಂದ್ರ, ಕಾಲೀಯನಾಗ, ಕಲಸ ಇವರ ನಗರಗಳು ಪ್ರತ್ಯೇಕವಾಗಿವೆ. ಹೀಗೆ ಮೊದಲನೆಯ ಕೃಷ್ಣಭೂಮಿಯಾದ ಅತಲ ಲೋಕದಲ್ಲಿ ನಾಗಗಳು,
ದಾನವರು, ರಾಕ್ಷಸರು ಇವರ ಸಾವಿರಾರು ಸುಂದರವಾದ ನಗರಿಗಳು ಹೊಳೆಯುತ್ತಿವೆ. ಎಲೆ ವಿಪ್ರೋತ್ತಮರೇ, ಎರಡನೆಯ ಸುತಲ ಲೋಕದಲ್ಲಿ ದೈತ್ಯೇಂದ್ರನೂ ಮಹಾರಾಕ್ಷಸನೂ ಆದ ಮಹಾಜಂಭನ ಮತ್ತು ಸುರಕ್ಷಸನ ನಗರವು ಮೊದಲನೆಯದಾಗಿದೆ. ಎಲೆ ಮುನಿವರ್ಯರೇ, ಬಿಳಿಯ ಭೂಮಿಯಾದ ಎರಡನೆಯ ಸುತಲ ಲೋಕದಲ್ಲಿ ಹಯಗ್ರೀವ, ಕೃಷ್ಣ, ನಿಕುಂಭ, ಶಂಖ ಮತ್ತು ಗೋಮುಖ ಈ ಅಸುರರ ಮಹಾದಿವ್ಯ ನಗರಗಳು ಶೋಭಿಸುತ್ತವೆ. ಮತ್ತು ನೀಲ, ಮೇಘ, ಕ್ರಥನ, ಕುರುಪಾದ, ಮಹೋಷ್ಣೀಷ, ಕಂಬಲ, ನಾಗ, ಅಶ್ವತರ, ಕದ್ರೂದೇವಿಯ ಪುತ್ರನೂ ಮಹಾತ್ಮನೂ ಆದ ತಕ್ಷಕ ಇವರೇ ಮೊದಲಾದ ನಾಗ, ದಾನವ, ರಾಕ್ಷಸ ಇವರ ಸಹಸ್ರಾರು ಮಹಾದಿವ್ಯ ನಗರಗಳು ಕಂಗೊಳಿಸುತ್ತವೆ. ಈ ವಿಷಯದಲ್ಲಿ ನೀವು ಸಂದೇಹ ಪಡಬೇಕಾದುದಿಲ್ಲ. ಮೂರನೆಯದಾದ ವಿತಲ ಲೋಕದಲ್ಲಿ ಮಹಾತ್ಮನಾದ ಪ್ರಹ್ಲಾದ, ದೈತ್ಯೇಂದ್ರನೂ ಮಹಾತ್ಮನೂ ಆದ ಅನುಹ್ಲಾದ ಇವರ ದಿವ್ಯ ನಗರಗಳು ಪ್ರಖ್ಯಾತವಾಗಿವೆ. ತಾರಕ, ತ್ರಿಶಿರಸ್ಸು, ಶಿಶುಮಾರ, ಚ್ಯವನ, ರಾಕ್ಷಸೇಂದ್ರನಾದ ನಿಕುಂಭಿಲ, ಖರ, ವಿರಾಧ, ಕ್ರೂರನಾದ ಉಲ್ಕಾಮುಖ, ಹೇಮಕ, ಪಾಂಡುರಕ, ಮಣಿಮಂತ್ರ, ಕಪಿಲ, ಉರಗಪತಿಯಾದ ನಂದ, ವಿಶಾಲ ಇವರೇ ಮೊದಲಾದ ನಾಗ, ದಾನವ, ರಾಕ್ಷಸರ ದಿವ್ಯ ಮಂದಿರಗಳು, ಮಹಾನಗರಗಳು ಶೋಭಿಸುತ್ತಿರುತ್ತವೆ. ಮೂರನೆಯದು ಹಳದಿಯ ವರ್ಣವಿರುವ ವಿತಲದಲ್ಲಿ ಪೂರ್ವದಲ್ಲಿ ನಿರೂಪಿಸಿದವರ ಸಾವಿರಾರು ಪುರಗಳು ಇವೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ತಿಳಿಯಬೇಕು. ನಾಲ್ಕನೆಯ ಗಭಸ್ಥಲದಲ್ಲಿ ದೈತ್ಯೋತ್ತಮನೂ ಮಹಾತ್ಮನೂ ಆದ ಕಾಲನೇಮಿಯ ದಿವ್ಯ ನಗರವು ಗಜಕರ್ಣ, ಕುಂಜರರ ಸುಂದರ ಪುರವರಗಳು, ರಾಕ್ಷಸೇಂದ್ರನಾದ ಸುಮಾಲಿಯ ಬಹು ವಿಸ್ತಾರವಾದ ಪುರವು, ಲೋಕನಾಥನಾದ ಮುಂಜನ ಮಂದಿರವು, ವೃಕವಕ್ತ್ರನ ಪ್ರಾಸಾದವು, ಪಕ್ಷಿರಾಜನಾದ ಗರುಡದೇವನ ದಿವ್ಯವೂ ಅನೇಕ ಯೋಜನ ವಿಸ್ತೀರ್ಣವೂ ಪಕ್ಷಿ ಸಮಾಕುಲವೂ ಆದ ದಿವ್ಯ ನಗರವೂ ಕೂಡ ಹೊಳೆಯುತ್ತವೆ, ಸಂದೇಹವಿಲ್ಲ. ಐದನೆಯದಾದ ಶರ್ಕರಾಮಯವಾದ ಮಹಾತಲದಲ್ಲಿ ಜ್ಞಾನಿಯೂ ದೈತ್ಯ ಸಿಂಹನೂ ಆದ ವಿರೋಚನನ ವಿಸ್ತಾರವಾದ ದಿವ್ಯ ನಗರವು ಇರುವುದು. ಮತ್ತು ವೈಡೂರ್ಯ, ಅಗ್ನಿಜಿಹ್ವ, ಹಿರಣ್ಯಾಕ್ಷ ಇವರ ಅರಮನೆಗಳು, ಬುದ್ಧಿವಂತನೂ ರಾಕ್ಷಸ ಶ್ರೇಷ್ಠನೂ ಆದ ವಿದ್ಯುಜ್ಜಿಹ್ವನ ಪಟ್ಟಣವೂ, ಶೂಲಧಾರಿಯೂ ರಾಕ್ಷಸವರ್ಯನೂ ಆದ ಮಹಾಮೇಘನ ಪುರಿಯೂ, ಕರ್ಮಾರ, ನಾಗ, ಸ್ವಸ್ತಿಕ, ಜಯ ಇವರೇ ಮೊದಲಾದ ನಾಗ, ದಾನವ, ರಾಕ್ಷಸರ ದಿವ್ಯ ನಗರಗಳು ಐದನೆಯ ಲೋಕದಲ್ಲಿ ಪ್ರಕಾಶಿಸುವವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 50ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.